ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಬೇಲಿಯೇ ಎದ್ದು ಹೊಲ ಮೇಯ್ದಂತಹ ಪ್ರಕರಣ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸರ ತಪ್ಪೇ ಇಲ್ಲ ಅಂತ ಬಿಂಬಿಸುವ ಕೆಲಸವಾಗ್ತಾ ಇದೆ. ಪೊಲೀಸರು ಏನೇನು ತಪ್ಪೇ ಮಾಡಿಲ್ಲ ಅಂತ ಬಿಂಬಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಮಹಿಳೆಯನ್ನ ಬಂಧಿಸುವಂತಹ ಪ್ರಕರಣವೇ ಇದಲ್ಲ. ಈ ಪ್ರಕರಣ ಏನು ದಾಖಲು ಮಾಡಿದ್ದಾರೆ FIR, ಇದು ಆ ಮಹಿಳೆಯನ್ನ ಅರೆಸ್ಟ್ ಮಾಡುವಂತಹ FIR ಅಲ್ಲ. ಪ್ರಾಥಮಿಕ ವಿಚಾರಣೆ ಮಾಡದೆ ಅವಳನ್ನು ಅರೆಸ್ಟ್ ಮಾಡಿದ್ದಾರೆ. ಈ ವೇಳೆ ಕುಖ್ಯಾತ ಘಟನೆ ನಡೆದು ಹೋಗಿದೆ. ಈಗ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದೆ. ಆದರೆ ಮೇಲಿನ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮ ಇಲ್ಲ ಅಂತ ಬಸವರಾಜ ಬೊಮ್ಮಾಯಿ ಅವರು ಪ್ರಶ್ನೆ ಮಾಡಿದ್ರು. ತಕ್ಷಣ ಕಮಿಷನರ್ ಅವರ ಎತ್ತಂಗಡಿ ಆಗಬೇಕು ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಆಗ್ರಹ ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಗೃಹ ಇಲಾಖೆ ಹದಗೆಟ್ಟು ಹೋಗಿದೆ ಅನ್ನೋದು ಬಹಳ ಸ್ಪಷ್ಟ ಆಗ್ತದೆ. ಯಾರು ರಕ್ಷಕರಿದ್ದಾರೆ ಅವರೇ ಭಕ್ಷಕರಾಗಿದ್ದಾರೆ. ಬೇಲಿನೇ ಎದ್ದು ಹೊಲ ಮೇಯೋ ರೀತಿಯಲ್ಲಿ ಆಗಿದೆ. ಒಬ್ಬ ಮಹಿಳೆಗೆ ಎಲ್ಲ ರೀತಿಯ ಸುರಕ್ಷತೆಯನ್ನು ಕೊಡುವಂಥ ಕೆಲಸವನ್ನು ಮಾಡೋದು ಬಿಟ್ಟು ವಿವಸ್ತ್ರ ಮಾಡುವಂಥ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಲಾಯಕ್ ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ತಲೆ ಎತ್ತಿ ಓಡಾಡಕ್ಕೆ ಕೂಡ ಲಾಯಕ್ಕಿಲ್ಲ ಅವರು. ಆದರೆ ವಿಚಿತ್ರ ನೋಡಿ, ಘಟನೆ ಬೆಳಕಿಗೆ ಬಂದು 2-3 ತಾಸಲ್ಲಿ ಕಮಿಷನರು ಅದನ್ನು ಮುಚ್ಚಾಕುವ ಪ್ರಯತ್ನ ಮಾಡಿದರು. ಪೊಲೀಸ್ ಇಲಾಖೆ ತಪ್ಪೇ ಇಲ್ಲ, ಆ ಹೆಣ್ಮಗಳದೇ ಎಲ್ಲ ತಪ್ಪನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ಮಾಡಿದರು. ಅದಾದ ಮೇಲೆ ಯಾವ ಕಾರ್ಪೊರೇಟರ್ ಕಂಪ್ಲೇಂಟ್ ಮೇಲೆ ಅರೆಸ್ಟ್ ಮಾಡಿದ್ರು, ಅರೆಸ್ಟ್ ಮಾಡುವಂಥ ಪ್ರಕರಣನೇ ಅಲ್ಲ. ಯಾವುದೇ ರೀತಿಯ ಯಾರಿಗೂ ಕೂಡ ತೊಂದರೆ ಆಗದಿರುವಂಥ BLO ಕೆಲಸ ಮಾಡ್ತಾ ಇದ್ದಾರೆ. ಏನಾದರೂ ತೊಂದರೆ ಇದ್ರೆ BLO ಕಂಪ್ಲೇಂಟ್ ಕೊಡಬೇಕಾಯಿತು. ಥರ್ಡ್ ಪಾರ್ಟಿ ಕಂಪ್ಲೇಂಟ್ ಮೇಲೆ ಪ್ರಾಥಮಿಕವಾಗಿ ವಿಚಾರಣೆಯನ್ನು ಮಾಡದೆ ಒಮ್ಮುಕ್ಲೆ ಅರೆಸ್ಟ್ ಮಾಡಕ್ಕೆ ಬಂದಿರುವಂತಹದ್ದೇ ಕಾಂಗ್ರೆಸ್ ಪಕ್ಷದ ಅಣತಿಯಂತೆ ಪೊಲೀಸರು ಕೆಲಸ ಮಾಡ್ತಿರೋದು ಗೊತ್ತಾಗ್ತಾ ಇದೆ. ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ದಾರೆ. ಮಾಡುವಂಥ ಸಂದರ್ಭದಲ್ಲಿ ಈ ಕುಖ್ಯಾತಿ ಘಟನೆ ನಡೆದಿದೆ. 3-4 ತಾಸಲ್ಲಿ ಅದನ್ನು ಕ್ಲೋಸ್ ಮಾಡುವಂಥ ಪ್ರಯತ್ನ ಕಮಿಷನರ್ ಮಾಡಿರೋದು ಅತ್ಯಂತ ದೊಡ್ಡ ಅಪರಾಧ, ಅಕ್ಷಮ್ಯ ಅಪರಾಧ. ಬಹಳ ಬುದ್ಧಿವಂತರಂತ ತಿಳ್ಕೊಂಡಿದ್ದಾರೆ ನಾವು ಕಮಿಷನರ್. ಈ ರಾಜ್ಯದಲ್ಲಿ ಗೃಹ ಇಲಾಖೆ ಹದಗೆಟ್ಟು ಹೋಗಿದೆ ಅನ್ನೋದು ಬಹಳ ಸ್ಪಷ್ಟ ಆಗ್ತದೆ.